ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ನಿರ್ದೇಶನದ ಮೇರೆಗೆ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೈಸಿ ಕತ್ತಣೀರ ಅವರ ನೇತೃತ್ವದಲ್ಲಿ ಗುರುವಾರ ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಬಡಕೇರಿ, ಪಾಲೆಮಾಡು ಹಾಗೂ ವಾಟೆಕಾಡು ಮಳೆಹಾನಿ ಪ್ರದೇಶಗಳಿಗೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದರು. ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿತಗೊಂಡ ಕಬಡಕೇರಿಯ ಮನೆಯೊಂದಕ್ಕೆ ಯುವ ಕಾಂಗ್ರೆಸ್ ವತಿಯಿಂದ ಶೀಟ್ ಅಳವಡಿಸಿಕೊಡುವುದಾಗಿ ಹೇಳಿದರು. ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮೈಸಿ ಕತ್ತಣೀರ, ಮೂರ್ನಾಡು, ಹೊದ್ದೂರು ಭಾಗಗಳಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾದ ಪ್ರದೇಶಗಳ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಆಲಿಸಿದ್ದೇವೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಸೂಚನೆ ಮೇರೆಗೆ ಯುವ ಕಾಂಗ್ರೆಸ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದೇವೆ. ಮಡಿಕೇರಿ ಕ್ಷೇತ್ರಾದ್ಯಂತ ಯುವ ಕಾಂಗ್ರೆಸ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದೇವೆ. ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಬಡಕೆರೆಯಲ್ಲಿ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿತಗೊಂಡ ಮನೆಯವರಿಗೆ ಯುವ ಕಾಂಗ್ರೆಸ್ ವತಿಯಿಂದ ಶೀಟ್ ಅಳವಡಿಸಿಕೊಟ್ಟಿದ್ದೇವೆ. ತುರ್ತು ಸಂದರ್ಭಗಳಲ್ಲಿ ಯುವ ಕಾಂಗ್ರೆಸ್ ಜನರ ಸಮಸ್ಯೆಗಳಿಗೆ ಸದಾ ಸನ್ನದ್ಧರಾಗಿದ್ದೇವೆ ಎಂದು ಮೈಸಿ ಕತ್ತಣೀರ ಹೇಳಿದರು. ಏನು ಐಟಮ್ ಅಂತ ತಗೊಂಡಿಲ್ಲ ನೀನು ಎಲ್ಲ ಹಾಗೆ ಉಂಟು. ಇದು ಕೆಳಗಡೆ ಮನೆ ಕೆಳಗಡೆ ಮಾನ್ಯ ಮಡಿಕೇರಿ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಡಾಕ್ಟರ್ ಮಂತರಗೌಡರವರ ಸೂಚನೆ ಮೇರೆಗೆ ಈ ದಿನ ಯುವ ಕಾಂಗ್ರೆಸ್ ವತಿಯಿಂದ ಕಬಡಕೇರಿಗೆ ವಲಯಾಧ್ಯಕ್ಷರಾದಂತಹ ಯೂನಿಸ್ನವರ ಮುಖಾಂತರ ಈ ಜಮೀಲರವರ ಮನೆಗೆ ನಾವು ಭೇಟಿ ನೀಡಿದ್ದೇವೆ. ಈ ಒಂದು ಮಳೆ ಹಾನಿಯಿಂದ ತುಂಬ ನಷ್ಟಗಳನ್ನು ಹೊಂದಿರುವಂತಹ ಈ ಒಂದು ಬಡ ಜನತೆ, ಅವರ ಪತಿಯವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಬಳಲುತ್ತಿದ್ದು ತುಂಬ ಒಂದು ಆರ್ಥಿಕವಾಗಿ ತುಂಬ ಹಿಂದುಳಿದ ಕುಟುಂಬದವರು ಇದೀಗ ಮೊನ್ನೆಯ ದಿನ ಮಳೆ ಹಾನಿಗೆ ಮನೆಯೇ ಕುಸಿದು ಬಿದ್ದೋಗಿದೆ. ಯಾರು ಇನ್ನು ತಿರುಗಿ ನೋಡೋರಿಲ್ಲ. ಆದ್ದರಿಂದ ಡಾಕ್ಟರ್ ಮಂತರಗೌಡರವರು ನಮ್ಮ ಹತ್ರ ಮೊನ್ನೆ ತಾನೇ ಸಭೆಯಲ್ಲಿ ಹೇಳಿದರು, ಯುವ ಕಾಂಗ್ರೆಸ್ ವತಿಯಿಂದ ಜನಸೇವೆ ಮಾಡುವ ಮೂಲಕ ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕು. ಒಂದು ತುರ್ತು ಸಂದರ್ಭದಲ್ಲಿ ಯಾವುದೇ ಒಂದು ಮಳೆ ಹಾನಿಗೆ ಯಾವುದೇ ಒಂದು ತುರ್ತು ಸಂದರ್ಭದಲ್ಲಿ ಅನಾಹುತಗಳಾಗಿದ್ದರೆ ಆ ಒಂದು ತಕ್ಷಣ ಮನೆಗಳಿಗೆ ಸ್ಪಂದಿಸಿ ಅವರಿಗೆ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳಿದ ಸೂಚನೆ ಮೇರೆಗೆ ನಾವು ಇವತ್ತು ಈ ಮನೆ ಕಬಡಕೇರಿಯ ಜಮೀಲಾರ ಮನೆಗೆ ಬಂದು ಈ ಮನೆಗೆ ಬಿದ್ದಿರುವಂತಹ ಗೋಡೆಗಳನ್ನು ಹಾಗೂ ಇಲ್ಲಿಗೆ ಬೇಕಾಗಿರುವಂತಹ ಸೀಟ್ಗಳನ್ನು ಯುವ ಕಾಂಗ್ರೆಸ್ ವತಿಯಿಂದ ನೀಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಈಗ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಈಗ ಮೊನ್ನೆ ಶಾಸಕರ ಹತ್ರ ಮಾತಾಡಿದ್ದೀನಿ ಮಾಡಬೇಕು ಅಂತೇಳಿ. ಆದರೆ ಈಗ ನೀವು ಬಂದಾಗ ನೀವು ಕೂಡ ಇದನ್ನು ನೋಡಿ ಅವರಿಗೆ ಸ್ವಲ್ಪ ಮನದಟ್ಟು ಮಾಡಿದಾಗ ಶಾಸಕರು ಹೇಳಿದ್ರು ಈ ಥರ ಆಗಿದೆ ಅಂತಲ್ಲ ಪರಿಸ್ಥಿತಿ ಪ್ಲಾಸ್ಟಿಕ್ ಶೆಡ್ಡಲ್ಲಿ ಇದ್ದಾರೆ ಅಂತ ಅವರಿಗೆ ಕೂಡ ಮನೆಗಳು ಇಡಬೇಕು ಮನೆ ಇಲ್ಲದೆ ತೊಂದರೆ ಇದೆಯಾ ಅಂತ. ಮನೆಗೆ ಏನಾದರೂ ಅರ್ಜಿ ಕೊಟ್ಟಿದ್ದೀರಾ ನೀವು? ಇಲ್ಲ, ಅವರಿಗೆ ಮನೆಗೆ ಅರ್ಜಿ ಕೊಟ್ಟಿದ್ದಾರೆ. ಮನೆ ಇದಾಗಲಿಲ್ಲ. ಪಂಚಾಯತಿಯಿಂದ 10-15 ಮನೆ ಬಂದರೆ ಆಗಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಏನಂದ್ರೆ ಸಹ 1,80,000 ರೂಪಾಯಿ ಕೊಡ್ತಾರೆ ಎಸ್ಸಿಗಳಿಗೆ. 50 150 ಮನೆ ಆಗುತ್ತಾ? ಮನೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ಕೊಡ್ತಿದ್ದಾರೆ. ಅಲ್ಲ ಆಗಿಲ್ಲ ಸರ್. ಈಗ ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಮಾಹಿತಿ. ಈಗ ನಾವು ಹೇಳ್ತೀವಿ ಅಂದರೆ ಬಡವರಿಗೆ ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಆದರೂ ಕೊಟ್ಟರೆ ಏನಾದರೂ ಒಂದು ಸಣ್ಣ ಮನೆಗಳನ್ನ ಮಾಡ್ತಾರೆ, ಸರಿಯಾಗಿದೆ. ಇದನ್ನು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಬೇಕು. ನಾನು ಇವರ ಹತ್ರ ಶಾಸಕರ ಹತ್ರ ಭಾಳ ಸರಿ ಹೇಳಿದ್ದೀನಿ. ಈ ವಿಚಾರಗಳನ್ನು ನೀವು ಅಲ್ಲಿ ಪ್ರಸ್ತಾಪ ಮಾಡಿ. ಈಗ ನಾವು ಶಾಸಕರ ವಿರುದ್ಧ ಮಾತಾಡುವಂಥದ್ದಲ್ಲ. ಈಗ ಅಂದರೆ ಸರ್ಕಾರದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ, ಸಂತೋಷನೇ. ಅದರಲ್ಲಿ ಬಡವರಿಗೆ ಕೊಟ್ಟಿರುವಂಥ ಈ ಸಣ್ಣ ಒಂದು ಅನುದಾನದಿಂದ ಅವರ ಬದುಕಿ ಏನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, 1,50,000 ರೂಪಾಯಿ ಕೊಡ್ತಾರೆ.
ಅದು ಕೊಡೋರು ಕೂಡ 4 ಟರ್ಮ್ ಮಾಡಿ ಕೊಡ್ತಾರೆ, 4 ಸ್ಕೀಮ್ ಆಗಿ ಕೊಡ್ತಾರೆ ಫೌಂಡೇಶನ್ಗೆ. ಈಗ ಇವರು ಫೌಂಡೇಶನ್ ಹಾಕೋದು ಹೋಗಲಿ, ಇವರ ಪರಿಸ್ಥಿತಿ ನೋಡಿದಾಗ ಫೌಂಡೇಶನ್ಗೆ 50,000 ಎಲ್ಲಿಂದ ಆಗ್ತಾರೆ ಅಂತ ಗೊತ್ತಾಗಬೇಕಲ್ಲ. ಒಂದು ಫೌಂಡೇಶನ್ ಹಾಕಲಿಕ್ಕೆ ಇವರ ಕೈಯಿಂದ ಮೊದಲು ಬರ್ಸ್ಕೊಳ್ಳೋಕ್ಕೆ ಆಗಲ್ಲ. ಆ ನಂತರದಲ್ಲಿ ಯಾವುದೇ ಹಣಗಳನ್ನ ಅವ್ರು ಬರ್ಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಂಥದ್ರಲ್ಲಿ ಒಂದು 5 ಲಕ್ಷ ಸಿಗುತ್ತೆ ಅಂದರೆ ಕಾಂಟ್ರಾಕ್ಟರ್ಗೆ ಅಂತ ಕೊಟ್ಟು ಕೆಲಸ ಮಾಡ್ತಾರೆ. ಈ ಪರಿಸ್ಥಿತಿ ಇದೆ. ಇದನ್ನು ಸರ್ಕಾರ ಜೊತೆ ಚರ್ಚೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ನಾವು ಭಾಳ ಸಾರಿ ಇದ್ರ ಬಗ್ಗೆ ಮಾತಾಡ್ತೀವಿ. ಇದನ್ನು ಈಗ ತಾವುಗಳು ಕೂಡ ಬಂದಿದ್ದೀರಿ, ಈಗ ನಿಮ್ಮ ಗಮನಕ್ಕೂ ಇದ್ದಾಗ ಇದನ್ನು ನೀವು ಕೂಡ ಒಂದು ಸಭೆಯಲ್ಲೆಲ್ಲ ಯಾವುದೇ ಸಂದರ್ಭದಲ್ಲಿ ಮಾತಾಡ್ಬೋದು. ಅಂದರೆ ಗ್ರಾಮೀಣ ಮಟ್ಟದ ಪರಿಸ್ಥಿತಿ ಆಗಿದೆ, ಬಡವರ ಬದುಕು ಆಗಿದೆ, ಇದನ್ನೆಲ್ಲನೂ ಕೂಡ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಈ ಗುಡಿಸಲುಗಳು ನೋಡುವಾಗ ನಮಗೆ ಬೇಜಾರಾಗುತ್ತೆ. ಅಲ್ಲ, ಮನುಷ್ಯರು ಈ ರೀತಿಯೂ ಬದುಕ್ತಾರ ಅನ್ನೋದು ಒಂದು ನಾವು ತಿಳ್ಕೊಳ್ಬೇಕಾಗಿತ್ತು. ಕರೆಂಟ್ ಇಲ್ಲ ಅದು ಕರೆಂಟ್ ಒಂದು ಅಪ್ಲಿಕೇಶನ್ ಕೊಡಿ. ಇಲ್ಲ, ಇದಕ್ಕೆ ಕೊಡಲ್ಲ. ಇದು ಗೋಡೆ ಕೊಡಲಿಕ್ಕೆ ಬರಲ್ಲ ಕರೆಂಟ್. ಎಷ್ಟು ಟೈಮಿಂದ ಇಲ್ಲಿ ವಾಸ ಇದ್ದೀರಾ ನೀವು? 20 ವರ್ಷ ಆಯ್ತು. ಇದೇ ಪರಿಸ್ಥಿತಿ. ಯಜಮಾನ್ರೆಲ್ಲ ತೀರ್ಕೊಂಡ್ರು, ಅತ್ತೆ ನೀವು ಒಬ್ಬರೇ ಇರೋದಾ? ಮಗ ಅವ್ರೇನು ಮಾಡ್ಕೊಂಡಿದ್ದಾರೆ? ಅವರು ತೋಟ ಕೆಲಸನೇ ಮಾಡೋದು. ಸರ್ಕಾರದಿಂದ ನಾವು ನಿಮಗೆ ಮನೆ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮೊನ್ನಪ್ಪನೊಟ್ಟಿಗೆ ಸೇರ್ಬಿಟ್ಟು ಒಂದು ಒತ್ತಡ ಹಾಕಿ ಆ ಮನೆಗೆ ಇರುವಂಥ ಕಾರ್ಯಕರ್ತರನ್ನು ನಾವು ಕಳ್ತೀವಿ ಅಲ್ವಾ ಮೊನ್ನಪ್ಪನ? ಶಾಸಕರ ಜೊತೆ ಚರ್ಚೆ ಮಾಡೋಣ. ಹೌದು, ಶಾಸಕರು ಎಲ್ಲ ರೀತಿಯಲ್ಲಿ ಈಗ ರಸ್ತೆ ಎಲ್ಲ ಕಾಮಗಾರಿ ಎಲ್ಲ ಅಭಿವೃದ್ಧಿ ಆಗಿದೆ ಅಲ್ವಾ? ಕಾರಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹೇಗಿದೆ ರಸ್ತೆ ಅಭಿವೃದ್ಧಿ? ಬಾಕಿ ಇರೋ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದೆಯಾ ನಿಮಗೆ? ತಿಂಗಳೆಲ್ಲ ಸರಿಯಾಗಿ ಸಿಗ್ತಾ ಇದೆಯಾ? ಸರ್ಕಾರದ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಒಳ್ಳೆ ಉತ್ತಮ ಇದಿದೆಯಾ ನಿಮಗೆ? ಅನುಕೂಲ ಸಿಗ್ತಾ ಇದೆಯಾ ಅಲ್ವಾ? ಸಿದ್ದರಾಮಯ್ಯ ಅಂತ ನಾನು ಹೇಳಿದ್ದು ನಮಗೆ ಅದಕ್ಕೆ ಸಿಕ್ಕೋದು ನಾನು ಹೇಳ್ತಾ ಇರೋದು. ಅದೇ ಅದು ಸಿದ್ದರಾಮಯ್ಯ ಸರ್ಕಾರದ ಅವ್ರದ್ದೇನಿಲ್ಲ, ನಮಗೆ ಸೊಸೈಟಿ ಆಕ್ಟಿ ಸಿಗ್ತದೆ ಅಷ್ಟೇ. 2,000 ಸಿಗ್ತಾ ಉಂಟಾ? ಸಿಗ್ತಾ ಉಂಟು ಸರ್. ಈಗ 3 ತಿಂಗಳಿಂದ ಇಲ್ಲ. ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಅಲ್ವಾ? ಒಂದು 5 ಗಂಟೆಗೆ ಇರ್ತೀನಿ. ಬಸ್ ಅಂತ ನಾವೆಲ್ಲಿ ಹೋಗ್ತೀವಿ? ಅನುಕೂಲಗಳು ಸರ್ಕಾರದಿಂದ ನಿಮಗೆ ಬೇಕಾ, ಬಡವರಿಗೆ ಬೇಕಂತ ಅನುಕೂಲಗಳನ್ನಲ್ಲ ನೀವು ಉಪಯೋಗಿಸ್ಬೋದು, ನಿಮಗೆ ಉಪಯೋಗ ಆಗುತ್ತೆ ಅಲ್ವಾ? ಸರ್ಕಾರ ಬಡವರಿಗೆ 3 ಮುಕ್ಕಾಲೇ ಕೊಡಬೇಕಂತ ಇದೆಯಾ? ಬಡವರು ಬರ್ಸ್ಕೊಂಡಿರೋದು 10 ಸೆಂಟಿಗೂ ನೇರ ಕೊಡ್ಬೋದಲ್ಲ, ಕೊಡಲ್ಲ ಅಲ್ವಾ ಸರ್? ಈಗ ಇದ್ದಂಥವನ್ನು ಭೂಮಿ 25 ಎಕರೆವರೆಗೂ ಅವರಿಗೆ ಸ್ಟೇಡಿಯಂ ಕ್ರಿಕೆಟ್ ಈಗ ನೀವು ಎಲ್ಲಿ ಸರ್? ಮುಂದಿನ ಭವಿಷ್ಯದಲ್ಲಿ ಅದಂತ ಈಗ ಹಿರಿಯರು ಮಾಡಿಲ್ಲ ಅಂತ ನಾವು ಅದರ ಬಗ್ಗೆ ತಗೋತಾ ಇದೆಯಾ ಐಟಮ್? ಅವರಲ್ಲಿ ಏನೇನು ನ್ಯೂನತೆಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದನ್ನು ನೀವು ರೆಡಿ ಮಾಡಿ. ಮತ್ತೆ ಅಲ್ಲೇನೋ ಬೋರ್ಡ್ ಫಿಟ್ ಮಾಡ್ಬೇಕಿತ್ತು, ಹೌದ್ರಾ ನೀವು ಅಲ್ಲಿ? ಗ್ರಾಮೀಣ ಮಟ್ಟದಲ್ಲಿ ಬಂದಾಗ ನಾವು ಈ ತರ ಪ್ರಶ್ನೆ ಮಾಡಿದಾಗ ಮೇಡಮ್ ಕಾಯ್ತಾ ಇದ್ರು. ತಪ್ಪಾಗಿದೆ. ಶಾಸಕರಂತ ಡಾಕ್ಟರ್ ಮಂತರ್ಗೌಡರವರ ಸೂಚನೆ ಮೇರೆಗೆ ಈ ಒಂದು ಸುಹೇಲ್ ಹಾಗೂ ಯೂನಿಸನ್ ಅವರ ನೇತೃತ್ವದಲ್ಲಿ ವಾಟಕಾಡಿಗೆ ನಾವು ಭೇಟಿ ನೀಡಿದ್ದೇವೆ. ಸುಮತಿ ಅಕ್ಕನ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಈ ಒಂದು ಮನೆ ತುಂಬ ಮಳೆಯಿಂದ ಬಿರುಕು ಬಿದ್ದು ಈ ಒಂದು ಮನೆ ಅಪಾಯದಲ್ಲಿದೆ. ತಕ್ಷಣ ಶಾಸಕರಿಗೆ ನಾವು ಈ ಒಂದು ವಿಷಯವನ್ನು ಮುಟ್ಟಿಸಿ ಆದಷ್ಟು ಸರ್ಕಾರದಿಂದ ನಿಮಗೆ ಮನೆಗೆ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಡ್ತೇವೆ. ನಮ್ಮ ಏನಾದರೂ ಹೇಳಲಿಕ್ಕಿದ್ರೆ ಎಷ್ಟು ವರ್ಷದಲ್ಲಿ ವಾಸ ಇದ್ದೀರಿ? ಮನೆಯದು ಏನಾಗಿದೆ ಅಂತ ಮಾತಾಡ್ಬಿಡಿ ಹೇಳಿ. ಅದೇ ಈಗ ಮನೆಯೆಲ್ಲ ಬಿರುಕುಬಿಟ್ಟುಂಟು. ಇದು ಪಂಚಾಯತಿಗಿಂದ ಏನು ಈಗ ಬೇಗ ಏನೂ ಸಿಕ್ಕೋದಿಲ್ಲ. ನಾವು ಎಂತಿದ್ಲೆ ನಾವು ಕೆಲಸ ಮಾಡಿಬಿಟ್ಟು ನಾವು ಇದು ಮಾಡೋದಷ್ಟೇ. ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಹೇಳ್ಕೊಳ್ತಿದ್ದೋ. ನಾವು ಏನು ಮಾಡೋದಿಲ್ಲ. ಈಗ ಆದಷ್ಟು ಬೇಗ ಮನೆ ಶಾಸಕರಿಗೆ ನಾವು ವಿಷಯವನ್ನು ತಲುಪಿಸಿ ನಿಮ್ಮನ್ನು ಶಾಸಕರನ್ನು ನಾವು ಭೇಟಿ ಮಾಡಿಸಿ ನಿಮಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಒದಗಿಸಿಕೊಡ್ತೇವೆ. ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಾಹುಲ್ ಮಾರ್ಷಲ್, ಮಡಿಕೇರಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಕವನ್, ಕಾಂಗ್ರೆಸ್ ಮುಖಂಡರಾದ ಯೂನಸ್, ಪಂಚಾಯತಿ ಸದಸ್ಯರಾದ ಮೊಣ್ಣಪ್ಪ, ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಸುಹೇಲ್ ಹಾಗೂ ಜಾಫರ್ ಉಪಸ್ಥಿತರಿದ್ದರು.